ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಬಿಗ್ ರಿಲೀಫ್. ಮುಡಾ ಕೇಸ್ನಲ್ಲಿ ಪಾರ್ವತಿಗೆ ಹೈಕೋರ್ಟ್ ರಿಲೀಫ್. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ಗೂ ಕೂಡ ರಿಲೀಫ್. ಸಾಕ್ಷ್ಯಾಧಾರ ಕೊರತೆ ಆಧಾರದಲ್ಲಿ ಇಡಿ ಸಮನ್ಸ್ ರದ್ದು. ಯಾವುದೇ ರೀತಿಯ ಹಣ ವರ್ಗಾವಣೆ ಆಗಿಲ್ಲ. ಅಪರಾಧದ ಹಣ ವರ್ಗಾವಣೆ ಆಗಿಲ್ಲ. ಸಿಬಿಐ ಇಡಿ ಸಮನ್ಸ್ ರದ್ದುಗೊಳಿಸಿದಂತಹ ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯಗೆ ಡಬಲ್ ರಿಲೀಫ್. ಬಜೆಟ್ ಮಂಡಿಸಿದ ದಿನವೇ ಸಿಎಂಗೆ ಬಂಪರ್. 3 ತನಿಖಾ ಸಂಸ್ಥೆಗಳಿಂದ ಸಿಎಂ ಕುಟುಂಬ ಪಾರಾಗಿದೆ. ಎಸ್, ಸಿದ್ದರಾಮಯ್ಯ ಅವರಿಗೆ 16ನೇ ಬಜೆಟ್ ಮೋಸ್ಟ್ಲಿ ಲಕ್ಕಿ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ಒಂದು ದೊಡ್ಡ ಗಿಫ್ಟ್ ಸಿಕ್ಕಿದೆ ಅಂತ ಹೇಳಬಹುದು. ಅದೇ ಸಿದ್ದರಾಮಯ್ಯ ಅವರನ್ನ ಸುತ್ತುಕೊಂಡಿದ್ದಂತಹ ಮೂಡಾ ಕೇಸ್, ಮೂಡಾ ವಿಚಾರ, ಮೂಡಾ ಆರೋಪ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯನ್ನು ಕೂಡ ಸುತ್ತಾಕೊಂಡಿತ್ತು, ಪತ್ನಿ ಪಾರ್ವತಿ. ಈಗ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮುಡಾ ಕೇಸ್ನಲ್ಲಿ ಪಾರ್ವತಿ ಅವರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರಿಗೂ ಕೂಡ ಒಂದು ದೊಡ್ಡ ರಿಲೀಫ್ ಅಂತಾನೆ ಹೇಳಬಹುದು. ಯಾಕಾಗಿ ದೊಡ್ಡ ರಿಲೀಫ್ ಅನ್ನ ಕೊಟ್ಟಿದೆ ಹೈಕೋರ್ಟ್ ಅಂತ ಕೇಳೋದಾದ್ರೆ, ಸಾಕ್ಷ್ಯಾಧಾರದ ಕೊರತೆಯ ಆಧಾರದಲ್ಲಿ ಇಡಿ ಸಮನ್ಸನ್ನ ರದ್ದು ಮಾಡಿದೆ. ಯಾವುದೇ ರೀತಿಯ ಹಣ ವರ್ಗಾವಣೆ ಆಗಿಲ್ಲ, ಅದು ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಈ ಒಂದು ಮೂಡಾ ಕೇಸ್ಗೆ ಪ್ಲಸ್ ಆಯಿತು. ಸಿಬಿಐ ಇಡಿ ಸಮನ್ಸ್ ರದ್ದುಗೊಳಿಸಿದಂತಹ ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ದೊಡ್ಡ ಗಿಫ್ಟ್ ಅನ್ನ ಕೊಟ್ಟಿದೆ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಹೆಸರು ತಗಲಾಕೊಂಡಿತ್ತು. ಹಾಗೆ ಬೈರತಿ ಸುರೇಶ್ ಅವರ ಹೆಸರು ಕೂಡ ತಗಲಾಕೊಂಡಿತ್ತು. ಈಗ ಇಬ್ಬರಿಗೂ ಕೂಡ ಸ್ವಲ್ಪ ಉಸಿರಾಡುವಂತಹ ಸ್ಥಿತಿ ಬಂದಿದೆ. ಮರು ತನಿಖಾ ಸಂಸ್ಥೆಗಳಿಂದ ಸಿಎಂ ಕುಟುಂಬ ಪಾರಾಗಿದೆ. ಎಸ್, ಬಜೆಟ್ ಮಂಡನೆ ಮಾಡಿ ಇಡೀ ಕರ್ನಾಟಕಕ್ಕೆ ಗುಡ್ ನ್ಯೂಸ್ ಕೊಟ್ಟಿದ್ದಂತಹ ಸಿದ್ದರಾಮಯ್ಯ ಅವರಿಗೆ ಇವತ್ತು ಗುಡ್ ನ್ಯೂಸ್ ಸಿಕ್ಕಿದೆ.